ಈಗ ನಿಮ್ಮ ಮಂತ್ರಿಮಂಡಲದಲ್ಲಿರುವಂತಹ ಎಲ್ಲ 34 ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಿಟ್ಟಾಕಿ. ಹ್ಮ್. ಎಲ್ಲರೂ 100ಗೆ 100 ಮಾರ್ಕ್ಸ್ ತಗೊಳ್ಳೋವಂಥವ್ರು ಇದಾರಾ? ಸರ್ಕಾರಕ್ಕೆ 100 ಔಟ್ ಆಫ್ 100, ಪ್ರತಿ ಡಿಪಾರ್ಟ್ಮೆಂಟ್‌ಗೂ 100 ಔಟ್ ಆಫ್ 100. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದೇ ಕ್ಯಾಬಿನೆಟ್ ಕಂಟಿನ್ಯೂ ಆದ್ರೂ ರಾಜ್ಯ ಚೆನ್ನಾಗಿರುತ್ತೆ. ಹೊಸ ಕ್ಯಾಬಿನೆಟ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಗ್ಯಾರಂಟಿಗಳಿಂದ ಬರ್ಬಾದಾಗಿದೆ ಅಂತ ಬಿಜೆಪಿಯವ್ರು ಬೆಳಗ್ಗೆ ಎದ್ರೆ ಸಾಕು ಮಾತಾಡ್ತಾರೆ. ಮತ್ತೆ ಆ ಚರಂಡಿ ತೆಗೆದಿಲ್ಲ, ಆ ಗುಂಡಿ ತೆಗೆದಿಲ್ಲ ಅನ್ನೋ ಆರೋಪಗಳಿದಾವೆ. ಆಯ್ತು. ಪ್ರದೀಪ್ ಈಶ್ವರ್ ಅವರು ಅವ್ರ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಗೊಂಡು? ನಾನೊಂದು 400 ಕೋಟಿ ತಗೊಂಡೋಗಿದ್ದೀನಿ. 400 ಕೋಟಿ ವಿತ್ ಫ್ಯಾಕ್ಟ್. ಈಗ ನಮ್ಮ ಬಿಜೆಪಿಯವರು 50,000 ಕೋಟಿ ನಾವು ಗ್ಯಾರಂಟಿ ಖರ್ಚು ಮಾಡ್ತೀವಲ್ಲ, ನಾವೀಗ ನಿಮ್ಮ ಗಮನಕ್ಕಿರಲಿ, 4.5 ಲಕ್ಷ ಕೋಟಿ ನಮ್ಮ ಬಡ್ಜೆಟ್. ರಾಜ್ಯದ ಜನತೆಗೆ ಇದು ಗೊತ್ತಿರಬೇಕು. ಪ್ರತಿ ವರ್ಷ ನಮ್ಮ ರಾಜ್ಯದ ಬಡ್ಜೆಟ್ 4.5 ಲಕ್ಷ ಕೋಟಿ. ನಾವು ಗ್ಯಾರಂಟಿ ಖರ್ಚು ಮಾಡ್ತಾ ಇರೋದಷ್ಟು 58,000 ಕೋಟಿ. ಇನ್ನು 3.5 ಲಕ್ಷ ಕೋಟಿ ಏನು ಮಾಡ್ಬೇಕು ನಾವು? ಅಭಿವೃದ್ಧಿಗೆ ಹಾಕ್ಬೇಕಲ್ಲ. ಅಭಿವೃದ್ಧಿಗೆ ದುಡ್ಡಿಲ್ದೇನೆ ಈಗ ಬೆಂಗಳೂರಲ್ಲಿ ಪೆರಿಫೆರಲ್ ರೋಡ್ ಓಪನ್ ಮಾಡ್ತಿದ್ದೀವಾ, ಮೆಟ್ರೋ ಎಕ್ಸ್ಟೆನ್ಷನ್ ಮಾಡ್ತಿದ್ದೀವಾ, ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಹಾಕೋಕ್ಕೆ DPR ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ದೀವಾ, ಇದು ಏರ್ಪೋರ್ಟ್ಗೆ ಓಪನ್ ಆಗಲಿ ಅಂತ ಬ್ಯಾಲೆನ್ಸ್ ದುಡ್ಡು ರಿಲೀಸ್ ಮಾಡಿದ್ದೀವಾ. ಪ್ರತಿ MLAಗೆ 25 ಕೋಟಿ ಕೊಟ್ಟರು, ಮತ್ತೆ 50 ಕೋಟಿ ಕೊಟ್ಟರು. ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ಗೆ 150 ಕೋಟಿ ಬಡ್ಜೆಟಲ್ಲಿ ಡಿಕ್ಲೇರ್ ಮಾಡಿದಾರಲ್ಲಣ್ಣ. ಬಡ್ಜೆಟಲ್ಲಿ ಡಿಕ್ಲೇರ್ ಮಾಡಿದಾರಲ್ಲ, ಅದು ಬಿಟ್ಟು 50 ಕೋಟಿ ಕೊಟ್ಟಿದ್ದಾರೆ, ಇನ್ನೊಂದು 25 ಕೋಟಿ ಕೊಟ್ಟಿದ್ದಾರೆ. ಮೈನಾರಿಟಿ ವಾರ್ಡ್ಸ್ಗೆ ನನಗೆ 40 ಕೋಟಿ ಕೊಟ್ಟಿದ್ದಾರೆ. ನಗರೋತ್ಥಾನ ಅಮೃತ ಅಲ್ಲಿ 45 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ಕೀಮಲ್ಲಿ 25 ಕೋಟಿ ಕೊಟ್ಟಿದ್ದಾರೆ. ಇದು ಆನ್ ರೆಕಾರ್ಡ್ ಅಲ್ಲಣ್ಣ. ಅಲ್ಲ, ಪ್ರದೀಪ್ ಬಿಜೆಪಿಯವ್ರು ಅಲ್ಲಲ್ಲ, ಬಿಜೆಪಿಯವರು ನಾನು ಹೇಳೋದೆಲ್ಲ ಸುಳ್ಳಾದ್ರೆ, ಇಲ್ಲಪ್ಪ ಇಷ್ಟು ದುಡ್ಡು ಅಣ್ಣ, 150 ಕೋಟಿ ಫ್ಲವರ್ ಮಾರ್ಕೆಟ್ ಕೊಟ್ಟಿರೋದು ಬಡ್ಜೆಟ್ ಬುಕ್ಕಲ್ಲಿದೆ. ಅಭಿವೃದ್ಧಿ ಇದಕ್ಕಿಂತ ಬೇಕಾ? ಒಂದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಅಷ್ಟಿರ್ಲಿ, 250 ಕೋಟಿ ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಕೊಟ್ವಿ. ದುಡ್ಡು ಇಲ್ದೆ ಕೊಡ್ತಾರಣ್ಣ? ಅಲ್ಲ, ಎಲ್ಲೆಲ್ಲಿ ನೀವು ಗೆದ್ದಿದ್ದೀರೋ ಅಲ್ಲಿ ಕೊಟ್ಟಿದ್ದಾರೆ. ಈಗ ಪ್ರದೀಪ್ ಶಿಡ್ಲಘಟ್ಟದಲ್ಲಿ ಶಿಡ್ಲಘಟ್ಟದಲ್ಲಿ ಯಾರ MLA? JDS ಅವರು. JDS MLA ಇರೋ ಕಡೆ 250 ಕೋಟಿ ಕೊಡ್ತೀವಿ ಅಂದ್ರೆ ನಮಗೆ ಶಿಡ್ಲಘಟ್ಟ ಜನತೆ ಭವಿಷ್ಯ ಚೆನ್ನಾಗಿರ್ಬೇಕು. ಅದು ಕಾಂಗ್ರೆಸ್ಸೋ JDSಸೋ ಬಿಜೆಪಿನೋ? ಮತ್ತೆ ಬಿಜೆಪಿ ಅವರು ಕೊಡ್ತಾ ಇಲ್ವಂತಲ್ಲ, 25 ಕೋಟಿ ಕೊಡೋದು ಕಷ್ಟ ಅಂತ ಅವರು ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಹೇಳ್ತಾರೆ. ಇಲ್ಲಣ್ಣ, ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಬೇಜಾರಾಗಿದ್ದಾರೆ. ಅವ್ರಿಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಸರ್. ಅವ್ರಿಗೂ ಮೊನ್ನೆ 10 ಕೋಟಿ ಕೊಟ್ಟರು ಸರ್, ನಮ್ಮ CM ಕೊಟ್ಟಿದ್ದಾರೆ. ಕೇಳಿ ನೀವು ಅವ್ರನ್ನ. ಅಲ್ಲ, 10 ಕೋಟಿ ಕ್ಷೇತ್ರಕ್ಕೆ ಏನಕ್ಕೆ ಸರ್ ಆಗುತ್ತೆ ನೀವೇ ಹೇಳಿ? ಚರಂಡಿ ಎತ್ತಕ್ಕಾಗುತ್ತಾ ಹೇಳಿ? ನರೇಗಾ ದುಡ್ಡಿದೆ ಅಲ್ಲ ಗುಂಡಿ ಅಣ್ಣ, ನರೇಗಾಲ್ಲಿ ದುಡ್ಡು ತಗೋಬಹುದು. ಈಗ ಸಿದ್ದರಾಮಯ್ಯ, ನಾವು 40 ವರ್ಷ ರಾಜಕಾರಣ ಮಾಡುವಂತವ್ರು, ಅತ್ಯಂತ ದೊಡ್ಡ ಅನುಭವ ಇರುವಂತವ್ರು, ಯಾವತ್ತೂ ಕೂಡ ಪಾರ್ಶಾಲಿಟಿ ಮಾಡಿಲ್ಲ ಅಭಿವೃದ್ಧಿ ಅನುದಾನ ವಿಚಾರ. ಬಟ್ ಈ ಬಾರಿ ಮಾತ್ರ ಸಿದ್ದರಾಮಯ್ಯ ಮೇಲೆ ನೇರವಾಗಿ ಆರೋಪ ಮಾಡ್ತಿರೋದು, ಈ ಬಾರಿ ಬಹಳಷ್ಟು ಪಾರ್ಶಾಲಿಟಿ ಮಾಡ್ತಿದ್ದಾರೆ. ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬರು 2013-18ಕ್ಕಿಂತ ಇನ್ನೂ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ, ಡೈನಮಿಕ್ ಆಗಿದ್ದಾರೆ. ನೀವು ಆವತ್ತಾದ್ರೂ 58,000 ಕೋಟಿ ಗ್ಯಾರಂಟಿಗೆ ಇರಲಿಲ್ಲ. ಇವತ್ತು ಅಷ್ಟರ ಮಧ್ಯೆ ಬಡ್ಜೆಟ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ನಮಗೆ ಸೆಂಟ್ರಲಿಂದ ಬರ್ತಾ ಇರೋ GST ಸರಿಯಾಗಿ ಬರ್ತಿಲ್ಲ ವಾಪಸ್ಸು. ಆ ಕಾರಣಕ್ಕೆ ನಮಗೆ ಸಮಸ್ಯೆ ಆಗ್ತಿದೆ ಬಿಟ್ಟರೆ ಬೇರೆ ಇನ್ಯಾವ. ಅಣ್ಣ, ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ತೀವಿ ಅಂತ ಅನೌನ್ಸ್ ಮಾಡದೆ 6,000 ಕೋಟಿ ಕೊಡಲಿಲ್ಲ ಅಂದರೆ ನಾವು ಹೆಂಗಣ ಭದ್ರಾ ಮೇಲ್ದಂಡೆ ಮುಗಿಸೋದು? ಮೆಟ್ರೋ ಕಾಸು ಕೊಡ್ತೀವಿ ಅಂತ ಕೊಡಲಿಲ್ಲ ಅಂದರೆ ನಾವು ಹೆಂಗಣ? ಏನಾದರೂ ಮಾತಾಡಿದ್ರೆ ಮೆಟ್ರೋ ಅಲ್ಲಿ ನೀವು ಚಾರ್ಜ್ ಜಾಸ್ತಿ ಮಾಡಿದ್ದೀರಾ, BMTCಯಲ್ಲಿ ಫ್ರೀ ಕೊಟ್ಟಿಲ್ವೇನಣ್ಣ? ಮೆಟ್ರೋ ಹೋಗಕ್ಕೆ ಕಾಸಿಲ್ಲ ಅಂದರೆ BMTC ಹತ್ತೋಗ್ಬೋದಲ್ಲಣ್ಣ. ಇವ್ರು ನಾನು AC ಇರೋ ಮೆಟ್ರೋಲ್ಲೇ ಹೋಗ್ತೀನಿ, ಚಾರ್ಜ್ ಕಡಿಮೆ ಮಾಡಿ ಆಗ್ಬೇಕಲ್ಲ ಅಣ್ಣ. ವೆರಿ ಸಿಂಪಲ್. ನಿಮ್ಗೆಲ್ಲನೂ ಬೇಕಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಅವ್ರು ಊಟ ಮಾಡ್ತಾರೆ, ನಮ್ಗೆ ಯಾಕೆ ಊಟ ಕೊಡಲ್ಲ ಅಂತ ಕಂಪೇರ್ ಮಾಡೋಕ್ಕಾಗುತ್ತಾ ಏನು ನೀವು? ನಿನಗೆ ಅಷ್ಟು ಶಕ್ತಿ ಇದ್ರೆ ಮೆಟ್ರೋಲ್ಲಿ ಹೋಗು. ಮಿಡಿಲ್ ಕ್ಲಾಸು, ಲೋಯರ್ ಮಿಡಿಲ್ ಕ್ಲಾಸ್ ಆದರೆ BMTCಯಲ್ಲಿ ಹೋಗು. ನಿನಗಲ್ಲಿ ಫ್ರೀನೂ ಸಿಗಬೇಕು, ಟೈಮು ಸೇವ್ ಆಗಬೇಕು. ಎಲ್ಲ ಬಂದರೆ ಹೆಂಗಾಗುತ್ತೆ ಅಣ್ಣ? ಗ್ಯಾರಂಟಿಗಳು ನಿಮಗೆ ನಿಜವಾಗ್ಲೂ ಲಾಭ ತರ್ತಾವ ಸರ್? ಈಗ 2,000 ರೂಪಾಯಿ ಒಂದೊಂದು ಮನೆ ಗೃಹಿಣಿಗೆ ಹೋಗುತ್ತೆ ಅಂದರೆ ಆ ಮನೆಯಲ್ಲಿ ನಮ್ಮ ಬಡ್ಜೆಟ್ ಬುಕ್ ಓದಿ, 84% ಗೃಹಿಣಿಯರಿಗೆ ಅವರು ಫೈನಾನ್ಷಿಯಲ್ ಅಪ್ಲಿಫ್ಟ್ ಆಗಿದ್ದಾರೆ. ಅವ್ರ ಮಕ್ಕಳು ಫೀಸ್ ಕಟ್ಟಿದ್ದಾರೆ. ಅವೆಲ್ಲ ಓಟಕ್ಕೆ ಕನ್ವರ್ಟ್ ಆಗುತ್ತೆ. ಅದೇ ಮಾಡ್ತೀವಲ್ಲ 2013ರಿಂದ 18ರವರೆಗೂ ಸಿದ್ದರಾಮಯ್ಯ ಮಾಡಿದ ಕೆಲಸಗಳಿಲ್ಲ, ಮತ್ತೆ ಯಾಕೆ ಸೋಲ್ಸಿದ್ರು ಅವಾಗ? ಅವತ್ತು ಗ್ಯಾರಂಟಿ ಇರಲಿಲ್ಲಲ್ವ? ಇವತ್ತಿದೆ ನೋಡೋಣ 28ಅಲ್ಲಿ ಹೆಂಗಿರುತ್ತೆ ಗ್ಯಾರಂಟಿ ಎಫೆಕ್ಟ್. ಅಣ್ಣ, ಈಗ ನನ್ನ ಕ್ಷೇತ್ರದಲ್ಲಿ 60,000 ಹೆಣ್ಣು ಮಕ್ಕಳಿಗೆ 2,000 ಬರುತ್ತೆ. ಅವ್ರು ಬಿಟ್ಕೊಡ್ತಾರ ನಮ್ಮನ್ನ? ಈಗ ಇಂದಿರಾ ಕಿಟ್ ಕೊಡ್ತಿದ್ವಿ, ಬಿಟ್ಕೊಡ್ತಾರಾ? 10 kg ಅಕ್ಕಿ ಕೊಡ್ತಿದ್ರು, ಬಿಟ್ಕೊಡ್ತಾರಾ? ನಾವು ಅವ್ರನ್ನ ಇದ್ರ ಬಗ್ಗೆ ಅಲರ್ಟ್ ಮಾಡಿ ಎಜುಕೇಟ್ ಮಾಡ್ತೀವಣ್ಣ. ಅಲ್ಲ, ಈ ಎಜುಕೇಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅಂತ ಹಂಗೆಲ್ಲ ಇಲ್ಲ. ನಾವು ಬಂದಿದೀವಲ್ಲ, ಈಗ ನಾವೆಲ್ಲ ಇದೀವಲ್ಲ ಫೋರ್ ಫ್ರಂಟ್ ಅಲ್ಲಿ.
ಯಾಕಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಂದಂತಹ ರಿಸಲ್ಟ್ ಇಲ್ಲ ಸರ್, ಸರ್ ಲೋಕಸಭೆ ನೋಡಿ, ನಾನು ಪ್ರತಿ ಎಲೆಕ್ಷನ್ನು ಒಂದು ಡೈನಮಿಕ್ಸಲ್ಲಿ ನಡೆಯುತ್ತಣ್ಣ. ಸೊ ಕ್ಯಾಂಡಿಡೇಚರ್ ಸೆಲೆಕ್ಷನ್ನು ಅಲ್ಲೊಂದು 2-3 ಸೀಟ್ ಹೋಗಿರ್ಬೋದು ನಮಗೆ. ಲೇಟ್ ಡಿಕ್ಲರೇಷನ್ ಪ್ರಾಪರ್ ಆಗಿ ಇದ್ದಿದ್ರೆ 17-18 ಹೊಡಿಬೋದಾಗಿತ್ತು. ನನ್ಗೇನು ಅನಿಸ್ತು, ಸ್ವಲ್ಪ ಲೇಟ್ ಹೆಸರು ಬಂತು ಕೆಲವ್ರದ್ದು, ಕೆಲವ್ರಿಗೆ ತಯಾರಿ ಸಿಗಲಿಲ್ಲ. ಈಗ ನಂದು ಲೇಟಾಗಿ ಹೆಸರು ಬಂತು, ನನಗೇನೋ ಕಾನ್ಸ್ಟಿಟ್ಯೂಯೆಂಟ್ ಕಡಿಮೆ ಇತ್ತು. ಬಟ್ ಇನ್ನೊಂದು ಅದರಲ್ಲಿ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ, ನಾನು ಆಲ್ರೆಡಿ 20 ವರ್ಷ ಚಿಕ್ಕಬಳ್ಳಾಪುರಕ್ಕೆ ಗೊತ್ತಿದ್ದೆ, ಇವೆಲ್ಲ ಪ್ಲಸ್ ಆಯಿತು. ಬಟ್ ಇವೆಲ್ಲ ಪಾಪ ಅವ್ರಿಗೆ 8-10 ಅಸೆಂಬ್ಲಿ ಓಡಾಡೋಕ್ಕಾಗಲಿಲ್ಲ, ಇದು ಡ್ರಾಬ್ಯಾಕ್ ಆಯ್ತಣ್ಣ. ಆದ್ರೂ 5 ಗ್ಯಾರಂಟಿಗಳು ಕೊಟ್ಟಿದ್ರಿ, ದುಡ್ಡು ಬಿಡುಗಡೆ ಮಾಡಿದ್ರಿ, ಇಲ್ಲ ಅದು ಎಲ್ಲ ನಾವು ಏನೆಲ್ಲ ಸರ್ಕಾರ ಇಲ್ಲ ಆ ಸಿದ್ದರಾಮಯ್ಯ, ಡಿ ಕೆ ಸಂದರ್ಭದಲ್ಲಿ ಶಿವಕುಮಾರ್ ನಾವು ಇನ್ನೂ ಮಾಡ್ಬೇಕು ಅದನ್ನೆಲ್ಲ ಎಜುಕೇಟ್ ಮಾಡಿದ್ರು. ಮಾಡ್ಬೋದಾಗಿತ್ತು ಜನನ. ಬಟ್ ಈ ಸಂದರ್ಭದಲ್ಲಿ ಈಗ ನಮ್ಮ ರೇವಣ್ಣ ಸಾಹೇಬರು ಗ್ಯಾರಂಟಿ ಸಭೆಯ ರಾಜ್ಯಾಧ್ಯಕ್ಷರಿದ್ದಾರೆ ಸಮಿತಿ, ಅವ್ರು ಒಳ್ಳೆ ಕೆಲಸ ಎಲ್ಲ ಕಡೆ ಹೋಗಿ ಜನನ ಎಜುಕೇಟ್ ಮಾಡ್ತಿದ್ದಾರೆ. ಖಂಡಿತವಾಗೂ ಅವರು ಮತ್ತಷ್ಟು ಜನನ ಎನ್ಲೈಟ್ ಮಾಡಿ ಇದನ್ನ ಓಟಾಗಿ ಕನ್ವರ್ಟ್ ಮಾಡಿಸ್ತಾರೆ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮಾರ್ತಿ ಅಣ್ಣ, ನಿಮಗೂ ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ವಿಶೇಷ ಕಾರ್ಯಕ್ರಮ. ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಅಹಿಂದ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರ ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂಥದ್ದು ಕೇವಲ ರಾಜ್ಯಪಾಲರಷ್ಟೇ ಅಲ್ಲ, ಛಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಬಿಜೆಪಿಯವರು ಕೂಡ ಕೇಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ ಜೊತೆ ಜಾಯ್ನ್ ಆಗ್ತೇನೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.